ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಆರ್ಟಿಕಲ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಆ ಆರ್ಟಿಕಲ್ ಉಪರಾಷ್ಟ್ರಪತಿಗೆ ಸಂಬಂಧಿಸಿರತಕ್ಕಂತ ಒಂದು ಏನು ಆರ್ಟಿಕಲ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ ಅಂತ ಕೇಳಿದ್ರೆ ಆರ್ಟಿಕಲ್ 63. ಇದನ್ನ ಡಿಸ್ಕಷನ್ ಮಾಡಿದ್ವಿ. ಏನಂತ ಹೇಳಿ, ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಲೇಬೇಕು. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಲೇಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಈ ಉಪರಾಷ್ಟ್ರಪತಿಯನ್ನ ನೇಮಕ ಮಾಡಿದ ನಂತರ, ಆಯ್ಕೆ ಮಾಡಿದ ನಂತರ ಅವನ ಕೆಲಸ ಏನು? ಈಗ ಉಪರಾಷ್ಟ್ರಪತಿನ ಆಯ್ಕೆ ಮಾಡಿದ್ವಿ. ವಾಟ್ ಈಸ್ ದ ಡ್ಯೂಟಿ ಆಫ್ ದಿ ವೈಸ್ ಪ್ರೆಸಿಡೆಂಟ್? ವಾಟ್ ಶುಡ್ ಹಿ ಪರ್ಫಾರ್ಮ್? ಏನ್ ಮಾಡ್ಬೇಕವ ಅಂತೇಳಿ ಹೇಳೋದು ಆರ್ಟಿಕಲ್ 64. ಅಪಾಯಿಂಟ್ಮೆಂಟ್ ಮಾಡಿದಾದ ನಂತರ ಖಾಲಿ ಪೇಮೆಂಟ್ ಕೊಡೋದು ಅವ್ರಿಗೆ. ಗೌರವ ಧನವನ್ನ ಸುಮ್ನೆ ಕೊಡಕ್ಕಾಗ್ತೈತೇನೋ? ಇಲ್ಲ. ಏನ್ ಮಾಡ್ಬೇಕು? ಅವರು ಒಂದು ಕೆಲಸ ಮಾಡ್ಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೈಲಾಸ ಇಲ್ಲೇ ಸಿಗ್ತೈತೆ ಅಂತ. ನಾವು ಅವ್ರು ಕೆಲಸ ಮಾಡೋದಿಲ್ಲ ಅಂತ ಹೇಳತ್ತಿಲ್ಲ, ಆದ್ರೆ ಅವ್ರಿಗೆ ಕೆಲಸ ಏನ್ ಅಸೈನ್ ಮಾಡಿದ್ದಾರೆ, ಗೊತ್ತುಪಡಿಸಿದ್ದಾರೆ ಸಂವಿಧಾನದೊಳಗಂತೇಳಿ ನೋಡಿದ್ರೆ ಅದನ್ನ ಆರ್ಟಿಕಲ್ 64 ಹೇಳ್ತೈತಿ. ಯಾವ ಕೆಲಸವನ್ನ ಉಪರಾಷ್ಟ್ರಪತಿ ಮಾಡಬೇಕು ಅಂತೇಳಿ, ಯಾವ ಕೆಲಸ ಮಾಡಬೇಕು ಅಂತೇಳಿ ನೋಡೋದಾದ್ರೆ ಅದನ್ನ ಕ್ಲಿಯರ್ ಕಟ್ ಆಗಿ ಓದ್ಬೇಕಾಗೈತಿ. ಹಂಗಾಗಿ ಇವತ್ತಿನ ಚರ್ಚಾ ವಿಷಯ ಯಾವ್ದಪ್ಪ ಅಂತಂದ್ರ ಆರ್ಟಿಕಲ್ 64, ಡ್ಯೂಟೀಸ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ಕರಿತೀವಿ. ಏನ್ ಕೆಲಸ ಮಾಡಬೇಕು ಅಂತೇಳಿ, ಏನ್ ಮಾಡಬೇಕು ಅನ್ನೋದು ನೋಡೋಣ. ಏನ್ ಕೆಲಸ ಮಾಡಬೇಕು ಅಂತೇಳಿ ಆರ್ಟಿಕಲ್ 64 ಹೇಳ್ತೈತಿ. ದ ವೈಸ್ ಪ್ರೆಸಿಡೆಂಟ್ ಟು ಬಿ ಎಕ್ಸ್ ಆಫಿಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ಅಂತಂದ್ರ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಏನ್ ಕೆಲಸ ಮಾಡಬೇಕು ಅಂತಂದ್ರ ಅವನು ಯಾವಾಗಲೂ ಎಕ್ಸ್ ಆಫಿಸಿಯೋ ಚೇರ್ಮನ್ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವುದ್ರದ್ದು? ಕೌನ್ಸಿಲ್ ಆಫ್ ಸ್ಟೇಟ್, ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೋ ಅಂತ ಕೇಳಿದ್ರೆ ಅವರು ಯಾವಾಗಲೂ ಉಪರಾಷ್ಟ್ರಪತಿ ಆಗಿರ್ತಾರೆ ಅಂತೇಳಿ. ಈಗ ನಾವು ಕೇಳ್ತೀವಿ ಚಾನ್ಸಲರ್ ಯಾರ, ಈ ಯೂನಿವರ್ಸಿಟಿಗಳ ಚಾನ್ಸಲರ್ ಯಾರು ಅಂತ ಕೇಳಿದ್ರೆ ಯಾವಾಗ್ಲೂ ರಾಜ್ಯಪಾಲರಾಗಿರ್ತಾರೆ. ರಾಜ್ಯಪಾಲ ಈಸ್ ಗವರ್ನರ್ ಈಸ್ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿ. ಇದನ್ನ ಎಕ್ಸ್ ಆಫಿಸಿಯೋ ಚೇರ್ಮನ್ ಅಂತ ಕರಿತೀವಿ. ಎಕ್ಸ್ ಆಫಿಸಿಯೋ, ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನಾ ಹೇಳಿದ ಅರ್ಥ ಆಗತೈತಿ? ಅಂದ್ರೆ ಆ ಪದವಿಗೆ ಯಾರು ಬಂದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕು ಅಂತಂದ್ರೆ ಉಪರಾಷ್ಟ್ರಪತಿನೇ ಬಂದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕು. ಅದನ್ನ ನಾವು ಎಕ್ಸ್ ಆಫಿಸಿಯೋ ಪದ ನಿಮಿತ್ತ ಅಂತ ಕರಿತೀವಿ. ಪದ ನಿಮಿತ್ತ ಯಾಕೆ ಕರಿತೀವಿ ಅಂತಂದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾರು ಅಧ್ಯಕ್ಷ ಸ್ಥಾನದೊಳಗೆ ಕೂಡಕ್ ಬರೋದಿಲ್ಲ. ಅರ್ಥ ಆಯ್ತು? ಇದ್ರ ಸಂಬಂಧ ನಾವೇನಂತ ಕರಿತೀವಿ ಅಂತಂದ್ರೆ ಪದ ನಿಮಿತ್ತ ಅಂತೇಳಿ ಕರೀತಾರೆ. ವರ್ಡ್ ಅನ್ನು ಯೂಸ್ ಮಾಡ್ತಾರೆ, ಎಕ್ಸ್ ಆಫಿಸಿಯೋ ಅಂತೇಳಿ. ಪದ ನಿಮಿತ್ತ ಅಂತಂದ್ರೆ ಕಂಪಲ್ಸರಿ ಅವರೇ ಬರಬೇಕು ಆ ಪೋಸ್ಟ್ಗೆ ಅಂತೇಳಿ ಅರ್ಥ. ಹೌದಾ? ಪದ ನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೋ ಅಂತಂದ್ರೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಇಷ್ಟೇ, ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾದ್ರೆ ರಾಜ್ಯಸಭೆಯ ಸದಸ್ಯರಾಗಿರ್ತಾರೇನೋ ಅಂತ ಕೇಳಬಹುದು. ಉಪರಾಷ್ಟ್ರಪತಿ ರಾಜ್ಯಸಭೆಯ ಸದಸ್ಯರಾಗಿರ್ತಾರೇನೋ ಅಂತ ಕೇಳಿದ್ರೆ ಇಲ್ಲ. ವೈಸ್ ಪ್ರೆಸಿಡೆಂಟ್ ಈಸ್ ನಾಟ್ ಅ ಮೆಂಬರ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ರಾಜ್ಯಸಭೆಯ ಸದಸ್ಯರಾಗಿರುವಂತಿಲ್ಲ, ನೆನಪಲ್ಲಿರ್ಬೇಕು. ಆದ್ರೆ ಲೋಕಸಭೆಯ ಅಧ್ಯಕ್ಷ ಲೋಕಸಭೆಯ ಮೆಂಬರ್ ಆಗಿರ್ತಾರೆ, ನೆನಪಲ್ಲಿರ್ಬೇಕದು. ಲೋಕಸಭೆಯ ಅಧ್ಯಕ್ಷ ಅಥವಾ ಸಭಾಪತಿ ಲೋಕಸಭೆಯ ಸದಸ್ಯನಾಗಿರ್ತಾನೆ. ಆದ್ರೆ ರಾಜ್ಯಸಭೆಯ ಸಭಾಪತಿ ಅಥವಾ ಅಧ್ಯಕ್ಷ ರಾಜ್ಯಸಭೆಯ ಸದಸ್ಯನಾಗಿರುವಂತಿಲ್ಲ. ಇದು ನೆನಪಲ್ಲಿರ್ಬೇಕು. ಹೌದಾ? ಏನ್ ಹೇಳ್ತಾರೋ ಅನ್ನೋದು ನೋಡೋಣ. ಎರಡು ವಿಷಯ ಕ್ಲಿಯರ್. ಏನು? ಪದ ನಿಮಿತ್ತ ಅಧ್ಯಕ್ಷರಾಗಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಉಪರಾಷ್ಟ್ರಪತಿ ಕೆಲಸ ಮಾಡ್ತಾರೆ. ವಾಟ್ ಈಸ್ ದ ವರ್ಕ್ ಆಫ್ ದಿ ವಾಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ರೆಸಿಡೆಂಟ್ ಅಂತ ಕೇಳಿದ್ರೆ ಎರಡು ರೀತಿ ಕೆಲಸಗಳು ಬರ್ತವೆ. ಒಂದು ಟೆಂಪರವರಿ, ಇನ್ನೊಂದು ಪರ್ಮನೆಂಟ್. ಪರ್ಮನೆಂಟ್ ಕೆಲಸ ಯಾವುದು ಅಂತ ಕೇಳಿದ್ರೆ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡೋದು. ಪರ್ಫಾರ್ಮ್ ಹಿಸ್ ಡ್ಯೂಟಿ ಆಸ್ ಅ ಪ್ರೆಸಿಡೆಂಟ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ಇಟ್ ಈಸ್ ಅನ್ ಪರ್ಮನೆಂಟ್ ಡ್ಯೂಟಿ ಆಫ್ ದಿ ವೈಸ್ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿಯ ಶಾಶ್ವತ ಕೆಲಸ ಯಾವುದಪ್ಪ ಅಂತಂದ್ರ ರಾಜ್ಯಸಭೆಯ ಅಧ್ಯಕ್ಷನಾಗಿ ಕೆಲಸ ಮಾಡೋದು. ಶಾಶ್ವತವಾಗಿರ್ತಕ್ಕಂಥ ಕೆಲಸ ಅದು. ಇನ್ನು ಟೆಂಪ್ರರಿ ಕೆಲಸ ಅಂತಂದ್ರ ರಾಷ್ಟ್ರಪತಿಯ ಆಫೀಸ್ ಯಾವಾಗ ಖಾಲಿ ಇರ್ತೈತಲ್ಲ, ರಾಷ್ಟ್ರಪತಿಯ ಆಫೀಸ್ ಖಾಲಿ ಇದ್ದಾಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ 6 ತಿಂಗಳ ಅವಧಿಯವರೆಗೂ. ಮ್ಯಾಕ್ಸಿಮಮ್ ಪೀರಿಯಡ್ ಇದು 6 ತಿಂಗಳ ಅವಧಿಯವರೆಗೂ. ಗರಿಷ್ಠ 6 ತಿಂಗಳ ಅವಧಿಯವರೆಗೂ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಅವಕಾಶ ಉಪರಾಷ್ಟ್ರಪತಿಗೆ ಸಿಗತೈತಿ. ಯಾವಾಗ ಅಂತಂದ್ರ ರಾಷ್ಟ್ರಪತಿಯ ಆಫೀಸ್ ಖಾಲಿ ಇದ್ದಾಗ. ಅಂದ್ರ ರಾಜೀನಾಮೆ ಮೂಲಕ, ಹಠಾತ್ ನಿಧನದ ಮೂಲಕ ಅಥವಾ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿ ಪದವಿ ಏನಾದ್ರೂ ಖಾಲಿಯಾಗಿತ್ತು ಅಂತಂದ್ರೆ
6 ತಿಂಗಳ ಕಾಲ, ಗರಿಷ್ಠ 6 ತಿಂಗಳ ಕಾಲ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಅವಕಾಶ ಉಪರಾಷ್ಟ್ರಪತಿಗೆ ಸಿಗತೈತಿ. ಈ ಕೆಲಸವನ್ನ ನಾವು ಟೆಂಪರವರಿ ಕೆಲಸ ಅಂತ ಕರಿತೀವಿ. ಇದೇನು ಶಾಶ್ವತ ಅಲ್ಲ. ಶಾಶ್ವತ ಕೆಲಸ ಯಾವ್ದವ್ರದ್ದು? ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡೋದು ಅಥವಾ ರಾಜ್ಯಸಭೆಯ ಅಧ್ಯಕ್ಷನಾಗಿ ಕೆಲಸ ಮಾಡೋದು. ನೋಡೋಣ, ಬರೀತಾರೆ, ದ ವೈಸ್ ಪ್ರೆಸಿಡೆಂಟ್ ಶಾಲ್ ಬಿ ಎಕ್ಸ್ ಅಫಿಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂಡ್ ಶಾಲ್ ನಾಟ್, ಇಲ್ಲೊಂದು ಕಂಡೀಷನ್ ಹಾಕ್ತಾರೆ, ಶಾಲ್ ನಾಟ್ ಹೋಲ್ಡ್ ಎನಿ ಅದರ್ ಆಫೀಸ್ ಆಫ್ ದಿ ಪ್ರಾಫಿಟ್. ಉಪರಾಷ್ಟ್ರಪತಿಯ ಪದವಿಯನ್ನ ಸೃಷ್ಟಿ ಮಾಡಿದ್ರು, ಉಪರಾಷ್ಟ್ರಪತಿಗೆ ಕೆಲಸವನ್ನ ಕೊಟ್ರು ಏನಂತೇಳಿ, ರಾಷ್ಟ್ರಪತಿಗೆ ಕೆಲಸವನ್ನ ಕೊಟ್ರು ಏನಂತೇಳಿ, ಹಿ ಈಸ್ ದಿ ಹೆಡ್ ಆಫ್ ದಿ ಏನು ಎಕ್ಸಿಕ್ಯೂಟಿವ್, ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಆಗಿರ್ತಾರೆ. ಹಾಗೆ ಉಪರಾಷ್ಟ್ರಪತಿಗೂ ಕೆಲಸ ಕೊಟ್ರು ಏನಪ್ಪಾ ಅಂತಂದ್ರೆ ನೀನು ರಾಜ್ಯಸಭೆಯ ಅಧ್ಯಕ್ಷ ಆಗಿ ಕೆಲಸ ಮಾಡು. ಜೊತೆಗೆ ಒಂದು ಕಂಡೀಷನ್ ಅನ್ನು ಹಾಕಿರು, ಹಿ ಶಾಲ್ ನಾಟ್ ಹೋಲ್ಡ್, ಅವರು ಯಾವುದೇ ರೀತಿಯ ಇನ್ನಿತರ ಪದವಿಯನ್ನು ಹೊಂದುವಂತಿಲ್ಲ. ಯಾವ ರೀತಿಯ ಪದವಿಯನ್ನು ಹೊಂದುವಂತಿಲ್ಲ ಅಂತ ಬರೀತಾರೆ, ದರ್ ಇಸ್ ಅನ್ ಆಫೀಸ್ ಆಫ್ ಪ್ರಾಫಿಟ್, ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ. ಅಂದ್ರೆ ಒಂದು ಮಾತು ಸ್ಪಷ್ಟವಾಗಿ ಕ್ಲಿಯರ್ ಆಕತಿ, ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ಕಾಲದಲ್ಲಿ ಒಂದೇ ಕೆಲಸವನ್ನ ಮಾಡಬೇಕೇ ಹೊರತಾಗಿ ಸೈಮಲ್ಟೇನಿಯಸ್ ಆಗಿ 2-3 ಕೆಲಸಗಳನ್ನ ಮಾಡುವಂತಿಲ್ಲ. ಆಫೀಸ್ ಆಫ್ ಪ್ರಾಫಿಟ್ ಬರೀತಾರೆ, ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ. ಲಾಭದಾಯಕ ಹುದ್ದೆ ಅಂತಂದ್ರೆ ಎಕ್ಸಿಕ್ಯೂಟಿವ್ಗಳು. ಈಗ ಒಬ್ಬ IAS ಆಫೀಸರ್ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದ ಅಂತಂದ್ರೆ ಅವ ಅದು ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಹೌದಾ? ನಾನು ಉಪರಾಷ್ಟ್ರಪತಿಯಾಗಿ ಆಮೇಲೆ IAS ನೌಕರಿನೂ ಮಾಡ್ತೀನಿ ಅನ್ನಂಗಿಲ್ಲ, ಉಪರಾಷ್ಟ್ರಪತಿಯಾಗಿ ಪ್ಯೂನ್ ಕೆಲಸನೂ ಮಾಡ್ತೀನಿ ಅನ್ನಂಗಿಲ್ಲ, ನಾನು ಮಾಸ್ಟರ್ ಆಗಿನೂ ಉಪರಾಷ್ಟ್ರಪತಿ ಕೆಲಸ ಮಾಡ್ತೀನೇನೋ ಇಲ್ಲ, ಆಗೋದಿಲ್ಲ. ಯು ಕೆನಾಟ್ ಪರ್ಫಾರ್ಮ್ ಅ ಡಬಲ್ ಡ್ಯೂಟಿ ಆರ್ ಮಲ್ಟಿಪಲ್ ಡ್ಯೂಟಿ ಅಂಡ್ ಸೈಮಲ್ಟೇನಿಯಸ್ಲಿ ಯು ಕೆನಾಟ್ ಪರ್ಫಾರ್ಮ್. ಬಿಕಾಸ್ ಆಫ್ ವಾಟ್? ನೀನ್ ಆ ಕೆಲಸನೂ ಮಾಡಂಗಿಲ್ಲ, ಈ ಕೆಲಸನೂ ಸರಿ ಮಾಡಂಗಿಲ್ಲ, ನಡು ನೀರಾಗಿ ನಾಯಿ ರೊಟ್ಟಿ ಬಿಟ್ಟಂತ ಕೆಲಸ ಆಕತಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಟೈಮ್ ಒಂದೇ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾರ. ಆದ್ರೆ ಈ ಬ್ಯೂರೋಕ್ರಾಟ್ಸಿಗೆ ಅದಿಲ್ಲ. ಈಗ ಒಬ್ಬ SDA 3-4 ಪೋಸ್ಟ್ ಗಳನ್ನ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಮತ್ತೊಂದು ಕೆಲಸ ಮಾಡ್ಬೇಕು. ಒಬ್ಬ SDA, ಒಬ್ಬ ಮಾಸ್ತರ 3-4 ಕ್ಲಾಸ್ಗಳನ್ನ ಎಂಗೇಜ್ ಮಾಡ್ಬೇಕು. ಒಬ್ಬ ತಹಸೀಲ್ದಾರ್ಗೆ 2 ಆಫೀಸ್ ಅನ್ನ ಕೊಡಬಹುದು, ಒಬ್ಬ ಹೆಡ್ ಮಾಸ್ಟರ್ಗೆ 2 ಶಾಲೆಯ ಇನ್ಚಾರ್ಜ್ ಅನ್ನ ಕೊಡಬಹುದು. ಆದ್ರೆ ಒಬ್ಬ ಉಪರಾಷ್ಟ್ರಪತಿಗೆ 2ಕ್ಕಿಂತ ಪೋಸ್ಟ್ ಹೆಚ್ಚಿಗೆ ಕೊಡಂಗಿಲ್ಲ, ಲಾಭದಾಯಕ ಹುದ್ದೆಯನ್ನು ಕೊಡಂಗಿಲ್ಲ. ನೀವು ಒಂದ್ ಟೈಮ್ ಒಂದೇ ಕೆಲಸ ಮಾಡ್ಬೇಕು. ರಾಷ್ಟ್ರಪತಿಗೂ ಹಂಗೆ. ಯಾಕೆ ಹಿಂಗೆ ತಾರತಮ್ಯ ಆತ? ಇವ್ರಿಗೂ ಒಂದೇ ಕೆಲಸ ಕೊಡ್ರಿ, ಪಾಪ ಒಳ್ಳೆ ತಿರ್ತಾವ, ಅವಕ್ಕೂ ಚಾರ್ಜ್ ಕೊಡತಿರ್ತಾರೆ, ತಗೋ ನೀ ಮಾಡಬೇಕ ಅಂತ ಹೇಳಿ. ನಡೆ ಬರೋಣ ಇರ್ಲಿ, ಅದು ಬೇರೆ ಇದು ಬೇರೆ. ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅನ್ನು ಹೊಂದಿರುವಂತಿಲ್ಲ, ಲಾಭದಾಯಕ ಪದವಿಯನ್ನ ಹೊಂದಿರುವಂತಿಲ್ಲ ಯಾರು? ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಉಪರಾಷ್ಟ್ರಪತಿಯ ಪರ್ಮನೆಂಟ್ ಕೆಲಸ ಯಾವುದು? ಈ ಶಾಲ್ ಪರ್ಫಾರ್ಮ್ ದಿ ಡ್ಯೂಟಿ ಆಫ್ ದಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ರಾಜ್ಯಸಭೆಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಬೇಕು ಯಾರು? ಉಪರಾಷ್ಟ್ರಪತಿ. ಅದು ಅವನು ಪರ್ಮನೆಂಟ್ ಕೆಲಸ. ಟೆಂಪರರಿ ಕೆಲಸ 6 ತಿಂಗಳ, ಗರಿಷ್ಠ 6 ತಿಂಗಳ ಅವಧಿಗೆ ಬರೀತಾರೆ ವರ್ಡ್ ಗರಿಷ್ಠ. ಅದನ್ನ ದಾಟಿ ಅವ ಕೆಲಸ ಮಾಡುವಂಗಿಲ್ಲ ಅಂತ. ಅಷ್ಟರೊಳಗೆ ಎಲೆಕ್ಷನ್ ನಡೆಸಿ ಮತ್ತೊಬ್ಬ ರಾಷ್ಟ್ರಪತಿಯನ್ನು ನೀವು ಆಯ್ಕೆ ಮಾಡಬೇಕು. ಗರಿಷ್ಠ 6 ತಿಂಗಳ ಅವಧಿ ಮಾತ್ರ ಅವರಿಗೆ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವ ಅಧಿಕಾರ ಸಿಗ್ತೈತಿ. ಹೊರತಾಗಿ ಪರ್ಮನೆಂಟ್ ಅಲ್ಲ, 5 ವರ್ಷದ ಅವಧಿಗಲ್ಲ. ಆದ್ರೆ ಪರ್ಮನೆಂಟ್ ಆಗಿ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡ್ತಾರೆ ಅಥವಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ದಟ್ ಈಸ್ ಪರ್ಮನೆಂಟ್ ಡ್ಯೂಟಿ. ಹೌದಾ? ಅದಿರಲಿ. ಇನ್ನು ಪ್ರೊವೈಡೆಡ್ ದೊಳಗೆ ಒಂದು ವರ್ಡ್ ಬರೀತಾರೆ. ಯಾರಿಗೆ? ಉಪರಾಷ್ಟ್ರಪತಿಗೆ. ಏನು ಬರೀತಾರೆ ನೋಡೋಣ, ಪ್ರೊವೈಡೆಡ್ ಏನ್ ಹೇಳ್ತೈತಿ ಅಂತ. ಒಂದು ಏನ್ ಮಾಡಿದ್ರು, ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬರೆದ್ರು. ಎರಡನೇದು ಏನ್ ಬರೆದ್ರು ಅಂತಂದ್ರೆ ಈ ಶಾಲ್ ನಾಟ್ ಹೋಲ್ಡ್ ಎನಿ ಅದರ್ ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಬರೆದ್ರು. ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ ಅಂತ ಬರೆದ್ರು. ಮುಂದೆ ಪ್ರೊವೈಡೆಡ್ ದಾಗ ಬರೀತಾರೆ. ಏನ್ ಬರೀತಾರೆ ನೋಡೋಣ. ಪ್ರೊವೈಡೆಡ್ ದಾಗ ಬರ್ತಾರೆ, ದಟ್ ಡ್ಯೂರಿಂಗ್ ಎನಿ ಪೀರಿಯಡ್ ವೆನ್ ದ ವೈಸ್ ಪ್ರೆಸಿಡೆಂಟ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಆರ್ ಡಿಸ್ಚಾರ್ಜ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 65 he shall not perform the duties of the office of chairman of the council of state and shall not entitled to any salary or allowance payable to the chairman of the council of state under article 97. ಏನು? ಯಾವ ಸಮಯದಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾರೋ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ಅಂತ ಬರೀತಾರೆ. ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾರೋ ಅವಾಗ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡುವಂತಿಲ್ಲ. ಜೊತೆಗೆ ಏನ್ ಬರೀತಾರೋ ಅಂತಂದ್ರ ಈ ಶಾಲ್ ನಾಟ್ ಎಂಟೈಟಲ್ ಟು ಎನಿ ಸ್ಯಾಲರಿ ಆರ್ ಅಲೌನ್ಸ್ ಪೇಯಬಲ್ ಟು ದಿ ಚೇರ್ಮನ್. ರಾಜ್ಯಸಭೆಯ ಸಭಾಪತಿಗೆ ಯಾವುದೇ ರೀತಿ ಯಾವ ಸ್ಯಾಲರಿಯನ್ನ ಕೊಡ್ತಿರ್ತಾರೋ, ಈಗ ಉಪರಾಷ್ಟ್ರಪತಿ ಸಭಾಪತಿಯಾಗಿ ಕೆಲಸ ಮಾಡ್ತಿರ್ತಾರೆ, ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅಂಡರ್ ಆರ್ಟಿಕಲ್ 97 ಅಂಡರ್ದೊಳಗ ಏನ್ ಮಾಡ್ತಿರ್ತಾರೋ ಅಂತಂದ್ರ ಉಪರಾಷ್ಟ್ರಪತಿಗೆ ರಾಜ್ಯಸಭೆಯ ಸಭಾಪತಿಯ ಪೇಮೆಂಟ್ ಅನ್ನ ಕೊಡ್ತಿರ್ತಾರೆ.
ರಾಜ್ಯಸಭೆಯ ಸಭಾಪತಿಯ ಪೇಮೆಂಟ್ ಅನ್ನ ಕೊಡ್ತಿರ್ತಾರೆ. ಆವಾಗ ಯಾವಾಗ ಉಪರಾಷ್ಟ್ರಪತಿ ಏನು ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾರಲ್ಲ, ಆವಾಗ ಈ ರಾಜ್ಯಸಭೆಯ ಸದಸ್ಯನ ಪೇಮೆಂಟ್ ಅನ್ನ ತಗೊಳಂಗಿಲ್ಲ, ರಾಜ್ಯಸಭೆಯ ಸಭಾಪತಿಯ ಪೇಮೆಂಟ್ ಅನ್ನ ತಗೊಳಂಗಿಲ್ಲ, ಕೊಡುವಂಗಿಲ್ಲ. ಶಾಲ್ ನಾಟ್ ಎನ್ ಟೈಟಲ್, ವರ್ಡ್ ಮೀನಿಂಗ್ ಇಲ್ಲಿ ನೋಡ್ರಿ, ಶಾಲ್ ನಾಟ್ ಎನ್ ಟೈಟಲ್, ನಾಟ್ ಇಲ್ಲ, ಕೊಡಂಗಿಲ್ಲ. ಯಾವ ಸ್ಯಾಲರಿಯನ್ನು ಕೊಡಂಗಿಲ್ಲ? ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡ್ತಿರ್ತಾರಲ್ಲ ಆ ಸ್ಯಾಲರಿಯನ್ನು ಕೊಡಂಗಿಲ್ಲ. ಇಲ್ಲಿ ಬರೀತಾರೆ that during any period when the vice president act as a president or discharge the function of the president under article 65, ಆರ್ಟಿಕಲ್ 65 ಒಳಗೆ ಹೇಳ್ತಾರೆ ಏನು, ಪದವಿ ಖಾಲಿ ಇದ್ದಾಗ, ರಾಷ್ಟ್ರಪತಿ ಪದವಿ ಖಾಲಿ ಇದ್ದಾಗ ಯಾರು ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅಂಡರ್ ಆರ್ಟಿಕಲ್ 65 ಒಳಗೆ. ಆ 65 ಅಂಡರ್ ಆರ್ಟಿಕಲ್ ಒಳಗೆ 65 ನ ಅಧೀನದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಏನಾದ್ರೂ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿದ್ದ ಅಂತಂದ್ರೆ he shall not perform the duties of office of the chairman of the ಕೌನ್ಸಿಲ್ ಆಫ್ ದಿ ಸ್ಟೇಟ್ಸ್ ಅಂತ ಬರೀತಾರೆ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡುವಂತಿಲ್ಲ. ಯಾವಾಗ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡುವುದಿಲ್ವೋ ಅವಾಗ ಅವಂಗ ರಾಜ್ಯಸಭೆಯ ಸಭಾಪತಿಯ ಪೇಮೆಂಟ್ ಅನ್ನು ಕೊಡಂಗಿಲ್ಲ. ಸರ್ ಮತ್ತೆ ಪೇಮೆಂಟ್ ಯಾರ್ದು ಕೊಡ್ಬೇಕ್ರಿ? ಅವಾಗ ಪೇಮೆಂಟ್ ಇಲ್ಲ ಕೆಲಸ ಮಾಡ್ಬೇಕೇನ್ರಿ ಪಾಪ ಅಂತ ಕೇಳ್ಬೇಕು ನೀವು. ಕ್ವಶನ್ ಅರೈಸ್ ಆಗ್ತೈತಿ. ಏನಂತ ಬರೀತಾರೆ ಅಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ ರಾಜ್ಯಸಭೆಯ ಸಭಾಪತಿಯ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ, ಜೊತೆಗೆ ರಾಜ್ಯಸಭೆಯ ಸ್ಯಾಲರಿಯನ್ನು ಸಭಾಪತಿಯ ಸ್ಯಾಲರಿಯನ್ನು ಪಡೆಯುವಂತಿಲ್ಲ ಅನ್ನೋದಕ್ಕಿಂತ ಕೊಡುವಂತಿಲ್ಲ ಅಂತ ಐತೆ. ಹಿಂಗಿದ್ದಾಗ ಅವ್ಗೆ ಪೇಮೆಂಟ್ ಏನ್ ಮಾಡ್ಬೇಕ್ರಿ ಸರ್ ಅಂತ ಕೇಳಿದ್ರೆ, ಯಾವ ಸಮಯದಲ್ಲಿ ಅವರು ರಾಷ್ಟ್ರಪತಿಯ ಕೆಲಸವನ್ನ ಮಾಡ್ತಿರ್ತಾರೋ ಅವಾಗ ಅವರು ರಾಷ್ಟ್ರಪತಿಯ ಸ್ಯಾಲರಿಗೆ ಅರ್ಹರಾಗಿರ್ತಾರೆ. ರಾಷ್ಟ್ರಪತಿಯ ಸ್ಯಾಲರಿಯನ್ನ ಕೊಡಬೇಕು. ಅರ್ಥ ಆಗತೈತಿ? ರಾಷ್ಟ್ರಪತಿಯ ಸ್ಯಾಲರಿಯನ್ನೇ ಕೊಡಬೇಕು ಅವರಿಗೆ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ. ನೀವು ದೊಡ್ಡ ಕೆಲಸ ಮಾಡ್ಕೊಂಡು ಸಣ್ಣ ಪೇಮೆಂಟ್ ಕೊಡುವಂಗಿಲ್ಲ. ಇಲ್ರಿ ಸರ್ ನೀವು ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ರೆ ಏನ್ ತಪ್ಪಾತ್ರಿ, ನಿಮಗೆ ಉಪರಾಷ್ಟ್ರಪತಿಯ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಂಗಿಲ್ಲ ಅವ್ರಿಗೆ. ನೀವು ಕೊಡೋ ರೆಸ್ಪೆಕ್ಟ್ ಹೆಂಗಿರ್ಬೇಕು ಅಂತ, ನೀವು ಯಾವ ಕೆಲಸವನ್ನ ಮಾಡಿಸ್ಕೊತೀರೋ ಆ ಕೆಲಸದ ಸ್ಯಾಲರಿಯನ್ನೇ ಕೊಡಬೇಕು ಅವರಿಗೆ. ಸರ್ ಇದು ಎಲ್ಲಾ ಕಡೆನೂ ಹಿಂಗೈತೆ ಅಂತ ಕೇಳಿದ್ರೆ ಇಲ್ಲ. ಈ ಯಾರೋ ಅಸಿಸ್ಟೆಂಟ್ ಟೀಚರ್ ಅದಾರೆ, ಸಹಾಯಕ ಶಿಕ್ಷಕರು ಒಂದ್ 2 ತಿಂಗಳು ಅಥವಾ 3 ತಿಂಗಳ ಅವಧಿಗೆ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ರೆ ಅವಂಗ ಮುಖ್ಯ ಶಿಕ್ಷಕನ ಪೇಮೆಂಟ್ ಕೊಡೋದಿಲ್ಲ, ಸಹಾಯಕ ಶಿಕ್ಷಕನ ಪೇಮೆಂಟ್ ಕೊಡ್ತಾರ ಅವಂಗೆ. ಆದ್ರೆ ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಕೆಲಸವನ್ನು ಮಾಡ್ತಿರ್ತಾರೋ ಒಂದ ದಿನ ಮಾಡಿದವರು, ಒಂದ ದಿನ ಮಾಡಿದ್ರು ಆ ಒಂದು ದಿನದ ಪೇಮೆಂಟ್ ಏನಿರ್ಬೇಕು ರಾಷ್ಟ್ರಪತಿದ್ದೇನೆ ಕೊಡ್ಬೇಕು. ಇಲ್ಲಿ ಬರೀತಾರೆ ಏನು, ಡಿಸ್ಚಾರ್ಜ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ. ಪ್ರೆಸಿಡೆಂಟ್ ನ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ತಮ್ಮದೇನೋ ಪರ್ಸನಲ್ ಕೆಲಸದ ಸಲುವಾಗಿ ಒಂದ್ 2 ತಿಂಗಳು ರಜಾ ಹಾಕೊಂಡಿರ್ತಾರ ಅನ್ಕೊಳ್ಳೋಣ. 2 ತಿಂಗಳು ರಜಾ ಹಾಕೊಂಡಾಗ 2 ತಿಂಗಳ ಅವಧಿವರೆಗೂ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು. ಆವಾಗ ಅವರಿಗೆ ಪೇಮೆಂಟ್ ಯಾವ್ದ್ರದ್ದು ಕೊಡಬೇಕು? ರಾಷ್ಟ್ರಪತಿಯ ಪೇಮೆಂಟ್ ಅನ್ನೇ ಕೊಡಬೇಕು, ಉಪರಾಷ್ಟ್ರಪತಿಯ ಪೇಮೆಂಟ್ ಅನ್ನು ಕೊಡುವಾಗಿಲ್ಲ. ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸ್ತಾರೋ ಆವಾಗ ರಾಷ್ಟ್ರಪತಿಯ ಪೇಮೆಂಟ್ಗೆ ಅವರು ಅರ್ಹರಾಗಿರ್ತಾರೆ. ನೀವು ಅದನ್ನು ಕೊಡಲೇಬೇಕು. ಯು ಶಾಲ್ ಪೇ ದಿ ಪೇಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ವೆನ್ ದ ವೈಸ್ ಪ್ರೆಸಿಡೆಂಟ್ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್. ಇದು 64 ಇದನ್ನ ಕ್ಲಾರಿಫೈ ಮಾಡ್ತೈತಿ, ಸ್ಪಷ್ಟಪಡಿಸ್ತೈತಿ. ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸ್ತಾರೋ ಆವಾಗ ನೀವು ರಾಷ್ಟ್ರಪತಿಯ ಪೇಮೆಂಟ್ ಅನ್ನ ಕೊಡಬೇಕು. ಆದ್ರೆ ಬೇರೆ ಕಡೆ ಐತೆ, ನಾವು ಪಿಯೂನ್ ಇದ್ದವ SDA ಕೆಲಸ ಮಾಡ್ತಿರ್ತಾರೆ, ಒಂದೊಂದ್ ಕಡೆ ಹಂಗೆ ಇದೆ. ಪಿಯೂನ್ ಇದ್ದವ SDA ಕೆಲಸ ಮಾಡ್ತಿರ್ತಾರೆ, ಅವ್ಗೆ SDA ಪೇಮೆಂಟ್ ಕೊಡ್ತೀರೇನ್ರಿ? ಇಲ್ಲ. ಈಗ ಅವ್ನು SDA FDA ಕೆಲಸ ಮಾಡ್ತಿರ್ತಾನೆ, ಅವ್ಗೆ FDA ಪೇಮೆಂಟ್ ಕೊಡ್ತಾರೇನೋ? ಇಲ್ಲ. FDA ಶಿರಸ್ದಾರನ್ ಕೆಲಸ ಮಾಡ್ತಿರ್ತಾರೆ, ಅವ್ಗೆ ಶಿರಸ್ದಾರನ್ ಪೇಮೆಂಟ್ ಕೊಡ್ತೀರೇನೋ? ಇಲ್ಲ. ಒಬ್ಬ KS ಆಫೀಸರ್ IAS ಆಫೀಸರ್ ಇನ್ಚಾರ್ಜ್ ಕೆಲಸ ಮಾಡ್ತಿರ್ತಾನೆ, ಅವ್ಗೆ IAS ಆಫೀಸರ್ ಕೆಲಸ ಪೇಮೆಂಟ್ ಕೊಡ್ತಾರೇನೋ? ಇಲ್ಲ. ದಿಟ್ ಇಸ್ ಅನ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಈ ರೀತಿ ಏನು ಭೇದ ಭಾವ ಐತಿ ಭಾರತದೊಳಗ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುತ್ತಿರ್ಬೇಕಾದ್ರೆ ರಾಷ್ಟ್ರಪತಿಯ ಪೇಮೆಂಟ್ಗೆ ಅರ್ಹರು, ಅದನ್ನ ಕೊಡ್ಲೇಬೇಕು ನೀವು. ಆದ್ರೆ ಒಬ್ಬ ಸಹಾಯಕ ಶಿಕ್ಷಕ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ರೆ ಅವ್ನು ಸಹಾಯಕ ಶಿಕ್ಷಕನ ಪೇಮೆಂಟೇ ಕೊಡೋದು, ಮುಖ್ಯ ಶಿಕ್ಷಕನ ಪೇಮೆಂಟ್ ಕೊಡೋದಿಲ್ಲ. ಯಾವ ನ್ಯಾಯ? ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಅದು ವಿವಾದ ಹೋಗಿರ್ಲಿ, ಬೇರೆದಿರ್ಲಿ, ಸೆಕೆಂಡ್ರಿ. ಇದಿಷ್ಟು ಮಾಹಿತಿ 64 ಏನ್ ಹೇಳ್ತೈತಿ ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಕೌನ್ಸಿಲ್ ಆಫ್ ಸ್ಟೇಟ್ ನ ಚೇರ್ಮನ್ ಆಗಿರ್ತಾನೆ ಅಂತ. ಎರಡನೇದ್ದು ಅವಂಗ ಆಫೀಸ್ ಆಫ್ ಪ್ರಾಫಿಟ್, ಅದನ್ನ ಬಿಟ್ಟರೆ ಬೇರೆ ಕೆಲಸ ಮಾಡುವಂತಿಲ್ಲ, ಆಫೀಸ್ ಆಫ್ ಪ್ರಾಫಿಟ್ ಅನ್ನು ಹೊಂದುವಂತಿಲ್ಲ. ಈಗ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿನೂ ನಾನು ಆಗ್ತೀನಿ, ಉಪರಾಷ್ಟ್ರಪತಿನೂ ನಾನು ಆಗ್ತೀನಿ ಅನ್ನಕ್ ಬರಂಗಿಲ್ಲ. ಯಾವಾಗ ಅವ ರಾಷ್ಟ್ರಪತಿಯ ಕೆಲಸವನ್ನ ಮಾಡಕ್ ಶುರು ಮಾಡ್ತಾವ ಅವಾಗ ಉಪರಾಷ್ಟ್ರಪತಿ ಪದವಿ ವೇಕೆಂಟ್ ಆಗಿರುತ್ತೆ ಅಷ್ಟು ಮಟ್ಟಿಗೆ. ಸರ್ ಮತ್ತೆ ಅವಾಗ ಯಾರ್ರೀ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರ ಅಂತ ಕೇಳಬೇಡ್ರಿ. ಉಪರಾಷ್ಟ್ರಪತಿಯಾಗಿ ಯಾರು ಕೆಲಸ ಮಾಡಂಗಿಲ್ಲ, ಆದ್ರೆ ಸಭಾಪತಿಯಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರಂತೆ ನೋಡೋಣ. ಯಾವಾಗ ಉಪರಾಷ್ಟ್ರಪತಿ ಪದವಿ ಖಾಲಿ ಆಗ್ತೈತಿ ಅವಾಗ ಅದನ್ನ ಉಪರಾಷ್ಟ್ರಪತಿ ಪದವಿ ಟೆಂಪ್ರರಿ ಖಾಲಿ ಆದಾಗ ಅದನ್ನ ಫಿಲ್ ಮಾಡುವ ಯಾವುದೇ ಪ್ರಾವಧಾನಗಳು ಇಲ್ಲ. When the vice president post is temporarily vacant, there is no provision to fill that post on temporary base. ತಾತ್ಕಾಲಿಕವಾಗಿ ಯಾವಾಗ ಉಪರಾಷ್ಟ್ರಪತಿ ಪದವಿ ಖಾಲಿ ಆಗ್ತೈತೋ ತಾತ್ಕಾಲಿಕವಾಗಿ ಆ ಉಪರಾಷ್ಟ್ರಪತಿ ಪದವಿಯನ್ನ
ತುಂಬುವ ಯಾವುದೇ ಪ್ರಾವಧಾನಗಳಿಲ್ಲ. ಸರ್ ಯಾಕ್ರಿ ರಾಷ್ಟ್ರಪತಿದಾದ್ರೆ ಒಂದು ತಾಸು ಕಾಲಿ ಇಡಕ್ ಬರೋದಿಲ್ಲ ಅಂತ ಹೇಳ್ತೀರಿ, ಈಗ ಉಪರಾಷ್ಟ್ರಪತಿ 6 ತಿಂಗಳು ಕಾಲಿ ಇದ್ರು ಏನು ಮಾಡಕ್ ಬರೋದಿಲ್ಲ ಅಂತಿರಲ್ಲ, ಯಾಕಾತೆ ಕೇಳ್ಬೋದು. ಯಾಕಾತೆ ಕೇಳಿದ್ರೆ ಉಪರಾಷ್ಟ್ರಪತಿ ಕೇವಲ ಕೇವಲ ರಾಜ್ಯಸಭೆಯ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಾನೆ. ಪ್ರತಿಯೊಂದು ಕಾರ್ಯಗಳು ಅವನ ಹೆಸರಿನಲ್ಲೇ ನಡೀತವೆ. ಹೀಗಾಗಿ ಆ ಪೋಸ್ಟ್ ಅನ್ನ ಖಾಲಿ ಇಡಕ್ ಬರೋದಿಲ್ಲ. ಆದ್ರೆ ಉಪರಾಷ್ಟ್ರಪತಿ ಪದವಿ ಖಾಲಿ ಇದ್ದಾಗ 6 ತಿಂಗಳು ಇದ್ರೂ ನಡೀತೈತಿ, ಏನೂ ಇಲ್ಲ. ಅಲ್ಲೇ ಒಬ್ಬ ಉಪಸಭಾಪತಿ ಯಾರಿರ್ತಾರಲ್ಲ, ರಾಜ್ಯಸಭೆಯ ಉಪಸಭಾಪತಿ ಯಾರಿರ್ತಾರಲ್ಲ, ಅವರು ಸಭಾಪತಿಯಾಗಿ ಕೆಲಸ ಮಾಡ್ತಾರೆ. ವೈಸ್ ಚೇರ್ಮನ್ ಇದ್ದವ ಚೇರ್ಮನ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಎಷ್ಟು ಅವಧಿಗಳವರೆಗೂ ಉಪರಾಷ್ಟ್ರಪತಿ ಬಂದ ತನ್ನ ಪದವಿಯನ್ನು ಸ್ವೀಕರಿಸೋದಿಲ್ಲೋ ಅಷ್ಟು ಅವಧಿಯವರೆಗೂ ಅವನೇ ಸಭಾಪತಿಯಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್ ವೆನ್ ವಿ ಡಿಸ್ಕಸ್ ದಿ ಪಾರ್ಲಿಮೆಂಟ್. ಐ ಕ್ಯಾನ್ ಕ್ಲಿಯರ್ ದಟ್. ನಾ ಅದನ್ನ ನಿಮಗೆಲ್ಲ ಕ್ಲಿಯರ್ ಮಾಡ್ತೀವಿ, ಅದ್ರ ಬಗ್ಗೆ ಏನು ಸಂಶಯ ಬೇಡ. ಆದ್ರೆ ಇದಿಷ್ಟು ಹಿಂಟ್ ಕೊಟ್ಟಿವಿ ಅಷ್ಟೇ. ಯಾವಾಗ ಉಪರಾಷ್ಟ್ರಪತಿ ಪದವಿ ಖಾಲಿ ಇರಬೇಕು ಅವಾಗ ಉಪರಾಷ್ಟ್ರಪತಿ ಪದವಿಯನ್ನ ತುಂಬುವ ಯಾವುದೇ ಪ್ರಾವಧಾನಗಳಿಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊರಿ. ಆರ್ಟಿಕಲ್ 64 ಏನ್ ಹೇಳ್ತೈತಿ ಅಂತಂದ್ರೆ ಡ್ಯೂಟೀಸ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೈತಿ. ವಾಟ್ ಈಸ್ ದ ಡ್ಯೂಟಿ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಈಸ್ ಅಂತ ಕೇಳಿದ್ರೆ ಇಟ್ ಇಸ್ ದ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ ಆಫೀಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಸ್ಟೇಟ್ಸ್ ಅಂತೇಳಿ. ಅವನು ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡಬೇಕೆ ಹೊರತು ಬೇರೆ ಯಾವುದೇ ಕೆಲಸ ಇಲ್ಲ ಅಂತ. ಅದ್ರ ಜೊತೆ ಒಂದು ಕಂಡೀಷನ್ ಅನ್ನ ಹಾಕ್ತಾರೆ, ಈ ಶಾಲ್ ನಾಟ್ ಹೋಲ್ಡ್ ದಿ ಪ್ರಾಫಿಟ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರೀತಾರೆ. ಲಾಭದಾಯಕ ಯಾವುದೇ ಹುದ್ದೆಯನ್ನು ಹೊಂದುವಂತಿಲ್ಲ. ಅಂದ್ರೆ ಪಿಯುನ, ಕ್ಲರ್ಕ್, SDA, FDA, IAS, KS, ಚೀಫ್ ಸೆಕ್ರೆಟರಿ ಯಾವ ಪದವಿಯನ್ನು ಹೊಂದುವಂಗಿಲ್ಲ. ಅದೊಂದು ಕಂಡೀಷನ್. ಆದ್ರೆ ರಾಷ್ಟ್ರಪತಿ ಪದವಿಯನ್ನು ಹೊಂದುವಾಗ ದಟ್ ಇಸ್ ನಾಟ್ ಅ ಪ್ರಾಫಿಟ್ ಆಫ್ ಆಫೀಸ್ ಆಫ್ ಪ್ರಾಫಿಟ್ ಅಂತ ಬರೀತಾರೆ. ಅದು ಲಾಭದಾಯಕ ಪದವಿ ಅಲ್ಲ, ದಟ್ ಇಸ್ ಅನ್ ಸರ್ವಿಸ್. ಅದು ಸೇವೆ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾನೋ ಅವಾಗ ಉಪರಾಷ್ಟ್ರಪತಿಗೆ ರಾಜ್ಯಸಭೆಯ ಚೇರ್ಮನ್ ಆಗಿ ಕೆಲಸ ಮಾಡುವಂತಿಲ್ಲ, ಜೊತೆಗೆ ರಾಜ್ಯಸಭೆಯ ಚೇರ್ಮನ್ ಕೊಡ್ತಕ್ಕಂಥ ಪೇಮೆಂಟ್ ಅನ್ನು ಕೊಡುವಂತಿಲ್ಲ ಅಂತ ಹೇಳಿ ಬರೀತಾರೆ. ಎಲ್ಲಿ ಪ್ರೊವೈಡೆಡ್ ಆಗ. ಹೌದಾ? ಇದು ಮಾಹಿತಿ. ಯಾಕೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ ರಾಜ್ಯಸಭೆಯ ಸದಸ್ಯ ಆಗೋದಿಲ್ಲ ಅಂತ ಕೇಳಿದ್ರೆ 4 ಕಾರಣಗಳನ್ನ ಹೇಳ್ಬೋದು. ಒಂದನೇದು ಸಪರೇಷನ್ ಆಫ್ ಪವರ್ಸ್, ಅಧಿಕಾರಗಳ ವಿಭಜನೆ. ಯಾವಾಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾನೋ ಅವಾಗ ಅವನು ರಾಷ್ಟ್ರಪತಿ ಅಧಿಕಾರವನ್ನ ಗಳಿಸ್ಕೊಳ್ತಾನೆ. ಅವಾಗ ರಾಷ್ಟ್ರಪತಿ ಅಂತಾನೆ ವರ್ತನೆ ಮಾಡಬೇಕು, ರಾಷ್ಟ್ರಪತಿಯಾಗಿನೇ ಕೆಲಸ ಮಾಡಬೇಕು. ರಾಷ್ಟ್ರಪತಿಗೆ ನಿಬಂಧನೆಗಳು ಏನದಾವು? ಅವ ಯಾವುದೇ ಸಂಸತ್ತಿನ ಯಾವುದೇ ಸದಸ್ಯನಾಗಿರುವಂತಿಲ್ಲ, ಯಾರು ರಾಷ್ಟ್ರಪತಿ. ಮತ್ತೆ ಸಂಸತ್ತಿನ ಯಾವುದೇ ಪದವಿಗಳನ್ನ ಹೊಂದುವಂತಿಲ್ಲ. ಇಲ್ಲಿ ಪದವಿ ಯಾವುದಪ್ಪ ಅಂತಂದ್ರೆ ಚೇರ್ಮನ್ ಪದವಿ ಐತಿ ಉಪರಾಷ್ಟ್ರಪತಿಗೆ. ಹೌದಾ? ಈ ಪದವಿಯನ್ನು ಕೂಡ ತ್ಯಜಿಸಬೇಕು. ಸಪರೇಷನ್ ಆಫ್ ಪವರ್, ಅಧಿಕಾರದ ವಿಭಜನೆಯನ್ನು ಕಂಪಲ್ಸರಿ ಪಾಲನೆ ಮಾಡಬೇಕು. ಎರಡನೇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಟು ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ದಿ ಇಂಟ್ರೆಸ್ಟ್ ಅಂತೇಳಿ. ಏನು ಪರಸ್ಪರ ಹಿತಾಸಕ್ತಿಗಳ ಮಧ್ಯೆ ಏನು ಕುಸ್ತಿ ಆಗಬಾರ್ದು ಅಂತೇಳಿ, ಜಗಳ ಆಗಬಾರ್ದು ಅಂತೇಳಿ. ಇದನ್ನ ನಾವು ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಕಾನ್ಫ್ಲಿಕ್ಟ್ ಅಂದ್ರೆ ಜಗಳ. ಯಾವ್ದ್ರ ಜಗಳ? ಸ್ವಹಿತಾಸಕ್ತಿಯ ಜಗಳ. ಈಗ ಅವ ರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಎರಡರದ್ದು ಕೆಲಸ ಮಾಡಕತ್ತಿದ್ದ ಅಂತಂದ್ರೆ ಒಂದು ಮಸೂದೆಯನ್ನ ಅವನೇ ಪಾಸ್ ಮಾಡಿ ಅವನೇ ಅದಕ್ಕೆ ಅಂಕಿತ ಹಾಕೋದು. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೈತಿ. ಏನು? ರಾಷ್ಟ್ರಪತಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು. ಇವರು ಸಭಾಪತಿನೂ ಆಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರೆ ಒಂದೇ ಟೈಮಿಗೆ 2 ಪದವಿಯನ್ನು ನಿರ್ವಹಿಸ್ತಿದ್ರು ಅಂತಂದ್ರೆ ಏನು ಸಮಸ್ಯೆ ಆಕತ್ತೆ ಹೇಳ್ತೀನಿ. ಸಭಾಪತಿಯಾಗಿ ಕೆಲಸ ಮಾಡುವಾಗ ಇವರು ಒಂದು ಮಸೂದೆಯನ್ನ ಪಾಸ್ ಮಾಡಿರ್ತಾರೆ, ಬಿಲ್ ಅನ್ನ ಪಾಸ್ ಮಾಡಿರ್ತಾರೆ. ಆವಾಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಮುಂದೆ ರಾಷ್ಟ್ರಪತಿ ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳಿ ಬರೀತಾರೋ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ಬರೀತಾರೆ. ಆವಾಗ ಮಂತ್ರಿಮಂಡಲ ಏನ್ ಮಾಡ್ತೈತಿ ಅಂದ್ರೆ ಆ ಮಸೂದೆಗೆ ಸಹಿ ಹಾಕಬೇಡ್ರಿ ಅಂತೇಳಿ ಸಜೆಷನ್ ಕೊಡ್ತೈತಿ, ಅಡ್ವೈಸ್ ಮಾಡ್ತೈತಿ. ಆವಾಗ ಜಗಳ ಸ್ಟಾರ್ಟ್ ಆಯ್ತು. ಏನು? ನಾನು ಸಭಾಪತಿಯಾಗಿ ಆ ಮಸೂದೆನ ಪಾಸ್ ಮಾಡೀನಿ, ನೀವು ನನಗ ಅಡ್ವೈಸ್ ಮಾಡಕತ್ತೀರೇನ? ನಾ ಪಾಸ್ ಮಾಡಿದ ಮಸೂದೆಗೆ ನನಗ ಸಹಿ ಹಾಕ್ಬೇಡ್ರಿ ಅಂತ ಅಡ್ವೈಸ್ ಮಾಡ್ತೀರಿ ನೀವು? ರಾಷ್ಟ್ರಪತಿ ಕೇಳ್ತಾನೆ. ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಮುಂದೆ ಇದೇ ಸಭಾಪತಿ ಈ ರೀತಿಯಾಗಿರ್ತಕ್ಕಂಥ ಜಗಳ ಸ್ಟಾರ್ಟ್ ಆಗ್ತದೆ. ನಾನು ಈ ಮಾತಿಗೆಲ್ಲ ಮರ್ಯಾದೆ ಕೊಡಂಗಿಲ್ಲ, ನಾನು ಸಭಾಪತಿಯಾಗಿ ಕೆಲಸ ಮಾಡಿದಾಗ ಆ ಬಿಲ್ ಪಾಸ್ ಮಾಡೀನಿ, ಈಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡೋ ಮುಂದೆ ಅದಕ್ಕೆ ನಾನು ಸಹಿ ಹಾಕ್ತೀನಿ ಅಂತೇಳಿ ಅಂದಾತಂದ್ರೆ ಏನಾಕತಿ? ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಟ್ರಾಕ್ಟ್ ಆಗ್ತೈತಿ, ಸಂವಿಧಾನದ ಉಲ್ಲಂಘನೆ ಅಟ್ರಾಕ್ಟ್ ಆಗ್ತೈತಿ. ಅವಾಗ ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಆಕೈತಿ. ಈ ರೀತಿಯಾಗಿರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಬಾರದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಿರ್ತಾರೋ ಅವಾಗ ಸಭಾಪತಿಯಾಗಿ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ನಿರ್ವಹಿಸುವುದನ್ನ ನಿರ್ಬಂಧಿಸ್ತಾರೆ. ಇದಷ್ಟೇ. ಇದೇ ಕಾರಣಕ್ಕಾಗಿ ಏನಕೈತಿ ಅಂತಂದ್ರೆ ಉಪರಾಷ್ಟ್ರಪತಿಯನ್ನ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ ಸಭಾಪತಿಯಾಗಿ ಕೆಲಸ ಮಾಡುವುದನ್ನ ನಿರ್ಬಂಧಿಸಲಾಗ್ತೈತಿ. ಏನು? ಟು ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ. ಇನ್ನ ಸ್ಯಾಲರಿಗಳನ್ನ ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ತಾನೋ ಅವಾಗ ಅವ್ನಿಗೆ ಸ್ಯಾಲರಿ ರಾಷ್ಟ್ರಪತಿಯಿಂದನೇ ಕೊಡಬೇಕಾಗ್ತೈತಿ. ಬಿಕಾಸ್ ಆಫ್ ವಾಟ್? ಟು ರಿಸ್ಪೆಕ್ಟ್ ದಟ್ ಪೋಸ್ಟ್ ಅಂತ. ಆ ಪದವಿಗೆ ಗೌರವ ಕೊಡುವ ಸಲುವಾಗಿ ನೀವು ರಾಷ್ಟ್ರಪತಿ ಕೆಲಸ ಮಾಡಿಸ್ಕೊಳ್ಳೋದು, ಉಪರಾಷ್ಟ್ರಪತಿ ಪೇಮೆಂಟ್ ಅನ್ನ ಕೊಡೋದು. ಹೆಂಗ ಸಾಧ್ಯ ಅದು? ಹೌದಾ?
ಒಂದು ಸಾಂವಿಧಾನಿಕ ಪದವಿಗೆ ಮರ್ಯಾದೆ ಕೊಡುವ ಸಲುವಾಗಿ ಅದನ್ನ ಮಾಡಿರ್ತಾರೆ. ಸರ್ ನಮ್ಮಲ್ಲಿ ಮತ್ತೆ ಎಫ್ ಡಿ ಎ ಕೆಲಸ ಮಾಡಿಸ್ಕೋತಾರೆ, ಮತ್ತೆ ಎಸ್ ಡಿ ಎ ಪೇಮೆಂಟ್ ಕೊಡ್ತಾರಲ್ಲ ಅಂತ ಕೇಳಬೇಡ್ರಿ. ಅದಿರೋದೇ ಹಂಗೆ, ಇದು ನಡೆಯೋದೇ ಹಂಗೆ. ದಿಸ್ ಟೈಪ್ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ಟೇಕನ್ ಕ್ಯಾರಿಡ್ ನಡೀತಿರ್ತವೆ, ಏನ್ ಮಾಡಕ್ ಬರೋದಿಲ್ಲ. ಆಗದೆ ಸರ್ಕಾರ ಏನ್ ಮಾಡ್ತೈತಿ ಅಂತಂದ್ರೆ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ನೇಮಕಾತಿಗಳನ್ನು ತೊಗೊಂಡ್ಬರ್ತೈತೆ. ಇವ್ರು 5 ವರ್ಷಕ್ಕೊಂದ್ಸಲ ಅದನ್ನ ನೇಮಕಾತಿ ಮಾಡೋಟಿಗೆ ಇದ್ದವ್ರು ಕೆಲವೊಂದಿಷ್ಟು ಮಂದಿ ರಿಟೈರ್ಮೆಂಟ್ ಆಗಿ ಹೋಗಿರ್ತಾರೆ. ರಿಟೈರ್ಮೆಂಟ್ ಆಗೋರಿಗೆ ಹೇಳಂಗಿಲ್ಲ ಇನ್ನೊಬ್ರು ಬರೋತಕ್ಕ ನೀವು ಕೆಲಸ ಮಾಡತ್ತೇಳಿ. ಬರ್ಡನ್ ಈಸ್ ಸಿಫ್ಟೆಡ್ ಆನ್ ಮೆನಿ ಪೀಪಲ್ಸ್ ಅಂತ ಹಾಕೈತಿ. ಮತ್ತಿನ್ನೇನ್ ಮಾಡೋದು, ಅಲ್ಲಿ ಆಫೀಸ್ನಾಗ ಇದ್ದಾರೆ ಅಷ್ಟೇ ಕೆಲಸ ಮಾಡಬೇಕು, ಕೆಲಸ ಅಂತ ಬಂದಿಡಕ್ ಬರೋದಿಲ್ಲ. ಹಿಂಗಾಗೇನೆ ಲಂಚ ಗುಳಿತನ ಯಾಕೆ ಜಾಸ್ತಿ ಆಗತೈತಿ ಅಂತಾರೆ ಇದೇ ಕಾರಣಕ್ಕಾಗೇನೆ. ಯಾಕಂದ್ರೆ ಒಬ್ಬ ಎಸ್ ಡಿ ಅಥವಾ ಒಬ್ಬ ಎಫ್ ಡಿ 2-3 ಟೇಬಲ್ ಕೆಲಸ ಮಾಡಕ್ಕಿರ್ತಾನೆ. 2-3 ಟೇಬಲ್ ಕೆಲಸ ಮಾಡುವಾಗ ನಿಮ್ಮ ಅಪ್ಲಿಕೇಶನ್ ಬರ್ತೈತಿ, ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿ ಅವ ಯಾವ ಕೆಲಸ ಮಾಡುವಾಗ ಅದನ್ನ ಡಿಸ್ಪೋಸ್ ಮಾಡಬೇಕು. 2-3 ಟೇಬಲ್ ಕೆಲಸ ಮಾಡ್ತಿರ್ತಾನೆ. ನಿಮ್ಮ ಟೈಮ್ ಬಾಂಡರ್ ಇರ್ತೈತಿ 21 ದಿನಗ. ಏನೋ ಹೇಳಂಗಿಲ್ಲ ಕೇಳಂಗಿಲ್ಲ, ಇದೇನೋ ಒಂದು ವರ್ಡ್ ಬರ್ತೈತಿ, ಅದು ನನಗೆ ಗೊತ್ತಿಲ್ಲ. 21 ದಿನದ ಒಳಗಾಗಿ ಟೈಮ್ ಲಿಮಿಟ್ ಹಾಕಿ ಆ ಕೆಲಸವನ್ನು ಮುಗಿಸಬೇಕು ಅಂತ ಹೇಳಿರ್ತಾರೆ. ವಾಟ್ ಇಸ್ ದ ಪ್ರೆಷರ್ ಹಿ ಅಬ್ಸರ್ವ್ಡ್ ಅಥವಾ ಏನ್ ಅನ್ಸ್ತಿದ್ದೀನಿ ವರ್ಡ್ಗಳ ನೆನಪಿಗೆ ಬರತ್ತಿಲ್ಲ. ಅವ್ ಯಾವ ರೀತಿ ಒತ್ತಡವನ್ನು ಹೊಂದಿರ್ತಾನೋ ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ತಾನೆ ಅಂತ ನಾ ಮಾಡಿದ ಕೆಲಸಕ್ಕೆ ನಾ ಒಂದ್ ಕೆಲಸ ಮಾಡ್ತೀನಿ, ಅದಕ್ಕೆ ನನಗೆ ಗೌರ್ಮೆಂಟ್ ಕೆಲಸ ಸ್ಯಾಲರಿ ಕೊಡ್ತೈತಿ. ಇನ್ನು ನೀವು ಬೇರೆ 2-3 ಪದವಿ ಕೆಲಸನೂ ಕೊಟ್ಟರೆ ಅದಕ್ಕೆ ನೀವು ನನಗೆ ಲಂಚ ಕೊಟ್ಟಿರೋ ಲೆಕ್ಕಿಗೆ ಅವರು ಬಂದಿರ್ತಾರೆ. ಆಮೇಲೆ ನಿಮಗೆ ಕೆಲಸ ಬೇಗ ಆಗ್ಬೇಕಾಗಿರ್ತೈತಿ, ಅದಕ್ಕೆ ನೀವು ಲಂಚ ಕೊಡ್ತಿರ್ತೀರಿ. ಇಟ್ ಈಸ್ ಅದೇನಂತಾರಲ್ಲ, ಲಂಚ ಕೊಟ್ಟಾರು ಸಿಕ್ಕೊಂಡಾರು ನಾವ್ ಇದನ್ನ ಒಪ್ಪಂಗೇ ಇಲ್ಲ. ಯಾಕೆ ಒಪ್ಪಂಗಿಲ್ಲ ಅಂತಂದ್ರೆ ನಿಮ್ಮ ತ್ರಾಸಕ್ಕೆ ನೀವು ರೊಕ್ಕ ಕೊಟ್ಟಿರ್ತೀರಿ, ಅವನ ತ್ರಾಸಿಗೆ ಅವ್ನು ರೊಕ್ಕ ಕೇಳಿರ್ತಾನೆ. ಈಗ ಎಲ್ಲ ಟೇಬಲ್ ವರ್ಕ್ಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಅಕಾಮಿಡೇಷನ್ ಏನ್ ಕೊಡಬೇಕಾಗಿರ್ತೈತೆ, ಪ್ರತಿಯೊಂದು ಪೋಸ್ಟಿಗೆ ಒಂದೊಂದು ಹ್ಯಾಂಡ್ ಅನ್ನ ಕೊಡ್ರಿ, ಮೆನ್ಸ್ ಅನ್ನ ಪ್ರೊವೈಡ್ ಮಾಡ್ರಿ. ಮೆನ್ಸ್ ಅನ್ನು ಪ್ರೊವೈಡ್ ಮಾಡಿದ ನಂತರ ಅವ್ನು ಲಂಚ ಕೇಳಿದ್ದ ಅಂತಂದ್ರೆ, ಅವ್ನು ಮಾಡೋ ಕೆಲಸಕ್ಕೆ ಅವ್ನು ಲಂಚ ಕೇಳಿದ್ದ ಅಂತಂದ್ರೆ ಹಿ ಶುಡ್ ಬಿ ಪನಿಶ್ಡ್ ಫಾರ್ ದಟ್ ಅಪೆಂಡ್ಸ್. ಐ ವಿಲ್ ಸಪೋರ್ಟ್ ಫಾರ್ ದಟ್. ನೀವು ಅವಂಗೆ ಈಗ ನಾವು ಅದನ್ನ ಸಪೋರ್ಟ್ ಮಾಡಿ ಮಾತಾಡಿದಂಗೆ ಆಕೈತಿ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಸೆಕೆಂಡ್ರಿ ತಪ್ಪು ನಮ್ ಕಡೆನೇ ಇರ್ತೈತಿ, ತಪ್ಪು ನಮ್ ಕಡೆ ಇರ್ತೈತಿ, ಕೈ ಮಾಡಿ ಅವ್ರಿಗೆ ತೋರಿಸ್ತಿರ್ತೀವಿ. ಯಾವ ಆಫೀಸ್ನಾಗ ಕಂಪ್ಲೀಟ್ ಮೆನ್ಸ್ ಅದಾರಂತೆ ತೋರಿಸ್ರಿ ನನಗೆ. ಯಾವ ಗೌರ್ಮೆಂಟ್ ಆಫೀಸ್ನೊಳಗೆ ಕಂಪ್ಲೀಟ್ ಮೆನ್ಸ್ ಅದಾರಂತೆ ತೋರಿಸಿ. ಪೂರ್ಣ ನಮ್ಮಲ್ಲಿ ಇಷ್ಟು ವೇಕೆನ್ಸಿ ಇತ್ತು, ಪೂರ್ಣ ತುಂಬಲಾಗಿದೆ ಅಂತೇಳಿ ಯಾಸ್ ಪರ್ KCSR ರೂಲ್ಸ್, ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಏನೇನೈತಿ ಅದನ್ನೆಲ್ಲ ತೋರಿಸಿರನ. 400 ಕೇಸಿಗೆ ಒಬ್ಬ ಎಸ್ ಡಿ ಎಫ್ ಡಿ ಇರಬೇಕು ಅಂತೇಳಿ ಹಿಂಗಿದೆ. ತಹಶೀಲ್ದಾರ್ ಅಗ್ರ ಆಫೀಸ್ನಾಗ 1600-1700 ಕೇಸಸ್ಗಳೆಲ್ಲ ಪೆಂಡಿಂಗ್ ಅದಾವೆ. ಏನು ಅಂದ್ರೆ 3-4 ಎಸ್ ಡಿ ಎಗಳು ಮಾಡೋ ಕೆಲಸ ಒಬ್ಬ ಎಸ್ ಡಿ ಎ ಮಾಡ್ಬೇಕಾದಾಗ ಹೌ ಹಿ ಹ್ಯಾಂಡಲ್ ದಟ್ ಪ್ರೆಷರ್ ಅಂತ ಹೋಗ್ತಾರ. ಮತ್ತೆ ಅದಕ್ಕೆ ಏನಾದ್ರು ಪೇಮೆಂಟ್ ಬೇಕಲ್ಲ ಅನ್ನೋ ಲೆಕ್ಕಿಗೆ ಕೇಳ್ತಾರ ಅವ್ರು. ನಾವಾದ್ರೂ ಐ ಅಟರ್ಲಿ ಅಪೋಸ್ಡ್ ದಿ ಬ್ರೈಬ್, ಬಟ್ ಸಿಚುವೇಶನ್ ವಿಲ್ ಕ್ರಿಯೇಟ್ ಟು ಟೇಕ್ ಅ ಬ್ರೈಬ್. ಏನ್ ಮಾಡೋದು? ಸೆಕೆಂಡ್ರಿ ಇದಿರ್ಲಿ, ರಾಷ್ಟ್ರಪತಿ ಬಗ್ಗೆ ಮಾತಾಡಕತ್ತೀವಿ, ಅದನ್ನಷ್ಟ ಮಾತಾಡೋಣ, ಹೋಗ್ಲಿ ಅದೆಲ್ಲ ಸೆಕೆಂಡ್ರಿ ಇರ್ಲಿ. ಏನು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುವ ಸಮಯದಲ್ಲಿ ಪ್ರೆಸಿಡೆಂಟ್ ನ ಸ್ಯಾಲರಿಗೆ ಅರ್ಹರಾಗಿರ್ತಾರೆ, ಅಥವಾ ಅವರಿಗೆ ಆ ಪೇಮೆಂಟ್ ಅನ್ನೇ ಕೊಡಬೇಕು, ಹೊರತಾಗಿ ಬೇರೆ ಪೇಮೆಂಟ್ ಅನ್ನು ಕೊಡುವಂತಿಲ್ಲ. ದಿಸ್ ಇಸ್ ಅನ್ ಕಂಡೀಷನ್. ಇದಿಷ್ಟು ಮಾಹಿತಿ ಆರ್ಟಿಕಲ್ 64 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.